ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಡೈಲಿ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ಹೊಸ ರೆಸಿಪಿ ಫಿಶ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಏನೇನು ಅಂತೇಳಿ ತೋರಿಸಿದ್ದೀನಿ ನೋಡಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ತೆಂಗಿನಕಾಯಿ, ಜೀರಿಗೆ, ಒಂದು ಸ್ವಲ್ಪ ಮೆಂತೆ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಅರಶಿನ, ಹುಣಸೆಹಣ್ಣು, ಒಣಮೆಣಸಿನಕಾಯಿ ಇಷ್ಟನ್ನು ತಗೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಆನಿಯನ್ನ ಬೇಕಿದ್ರೆ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ರೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಪರವಾಗಿಲ್ಲ ಹಾಗೆ ರುಬ್ಕೋತೀವಿ ಅಂದರೂ ಕೂಡ ರುಬ್ಕೋಬೋದು. ಇದು ಮೆಂತೆ ಮತ್ತು ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಕ್ಕೇನು ಶುಂಠಿ ಅವಶ್ಯಕತೆ ಇಲ್ಲ. ಒಂದೊಂದು ಫಿಶ್ಶಿಗೆ ಒಂದೊಂದು ಥರ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವೊಂದಕ್ಕೆ ಬೇಕು, ಕೆಲವೊಂದಕ್ಕೆ ಬೇಡ. ಸೊ ಹಾಗೆ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿ ರುಬ್ಕೊಳ್ಳಿ. ಇಷ್ಟು ರುಬ್ಕೊಂಡಾದಮೇಲೆ ಒಂದು ಬಾಣಲೆ ತೊಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಗೆ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೆ ಇನ್ನೇನು ಫ್ರೈ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ, ಇನ್ಯಾವುದು ಬೇಕಾಗಲ್ಲ. ಸೊ ಇಷ್ಟು ಫ್ರೈ ಆದಮೇಲೆ ಅದಕ್ಕೆ ನೋಡಿ ಏನು ಮಸಾಲೆ ರುಬ್ಕೊಂಡಿರ್ತೀವಿ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ನೀರು ಮೆಜರ್ಮೆಂಟ್ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಎಷ್ಟು ನೀರು ಬೇಕಾಗುತ್ತೆ ಅಷ್ಟು. ಫಿಶ್ ನೀವು ಎಷ್ಟು ತೊಗೊಂಡಿದ್ದೀರಿ ಅಷ್ಟು. ನಾನಿವತ್ತು 1 kg ಫಿಶ್ ಕರಿ ಮಾಡ್ತಾಯಿದ್ದೀನಿ. ಅದಷ್ಟಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ನೀಟಾಗಿ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿದ ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಫ್ರೈ ಏನು ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕು. ಇದಿಷ್ಟು ಹಾಕಿ ಆದಮೇಲೆ ಒಂದು ಪಾತ್ರೆ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ. ಅಷ್ಟು ಆದಮೇಲೆ ನೀವೇನು ಫಿಶ್ ತೊಗೊಂಡಿರ್ತೀರ, ನಾನಿವತ್ತು ಜಿಲೇಬಿ ಫಿಶ್ ತೊಗೊಂಡಿದ್ದೀನಿ. ಅದು ಕರಿಗೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಫ್ರೈಗೂ ಚೆನ್ನಾಗಾಗುತ್ತೆ. ಸೊ ಫಿಶನ್ನು ನೀಟಾಗಿ ನಾನು ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಸಾಲ್ಟ್ ನಾನು ನೋಡಿಬಿಟ್ಟು ಸಾಲ್ಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಸಡನ್ನಾಗಿ ಜಾಸ್ತಿ ಸಾಲ್ಟ್ ಹಾಕಲ್ಲ ಯಾವಾಗ್ಲೂ. ಸೊ ನೋಡಿ ಈಗ ಫಿಶ್ ಏನು ಅದನ್ನು ನೀಟಾಗಿ ತೊಳೆದಿಟ್ಟಿದ್ದೆ, ಬಿಸಿನೀರು ಹಾಕಿ ತೊಳೆದಿಟ್ಟಿದ್ದೀನಿ ನಾನು. ಅದನ್ನು ಈಗ ಇದು ಏನು ಕುದೀತಾ ಇದೆ, ಮಸಾಲೆ ಹಾಕಿದ್ವಲ್ಲ ಅದು ಸಾಂಬಾರು ಏನು ಕುದೀತಾ ಇದೆ ಅದಕ್ಕೆ ಫಿಶ್ ನೀಟಾಗಿ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಅದು. ಮತ್ತು ಫಿಶ್ ಬೇಗ ಬೆಂದ್ಬಿಡುತ್ತಲ್ವ. ಸೊ ಹಾಗಾಗಿ ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ಫಿಶ್ ಕರಿ ತುಂಬಾ ಈಸಿ. ಸೊ ನೋಡಿ ಇದಿಷ್ಟು ನೀಟಾಗಿ ಹಾಕಿದ್ದೀನಿ. ಅದಕ್ಕೆ ನಾನು ಅಗಲ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಯಾಕೆಂದರೆ ಫಿಶ್ ಹಾಕಿದಾಗ ಅದು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ಡಾಗಿ ಕುತ್ಕೋಬೇಕು ಅಂತ ಹೇಳಿ. ಈಗ ಒಂದು 1/4 ಗಂಟೆ ಅದನ್ನು ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಮುಚ್ಚಾದ್ಮೇಲೆ ನೋಡಿ ಚೆನ್ನಾಗಿ ಅದು ಕುದೀತಾ ಇದೆ. ಸೊ ಹಿಂಗೆ ಕುದೀತಾ ಇದ್ದರೆ ಅದು ಬೇಗ ಬೆಂದಿದೆ ಅದು. ಸೊ ಆಮೇಲೆ ಅದ್ರ ಜೊತೆಗೆ ಸಾಂಬಾರು ಸೊಪ್ಪು ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ತೊಳೆದು ಕಟ್ ಮಾಡಿ ಕೊನೆಗೆ ಹಾಕ್ಕೊಳ್ಳಿ. ನೋಡಿ ಈಗೆಲ್ಲ ಟೇಸ್ಟ್ ಕರೆಕ್ಟಾಗಿದೆ. ಜಾಸ್ತಿ ಖಾರನೂ ಇಲ್ಲ, ಏನೂ ಇಲ್ಲ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಇದು ನೀವು ಇಡ್ಲಿ ಅಥವಾ ಅಕ್ಕಿ ರೊಟ್ಟಿ ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು 5 ಮಿನಿಟ್ಸ್ ಸಾಕು, 5 to 10 ಮಿನಿಟ್ಸ್ ಸಾಕು ಇದು ಚೆನ್ನಾಗಿ ಬೇಯೋದಕ್ಕೆ. ಸೊ ಇವತ್ತು ನಾನೊಂದು ಹೊಸ ರೆಸಿಪಿ ಹಾಕಿದ್ದೀನಿ. ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿಬಿಟ್ಟು ನೋಡಿ ಹೇಳಬೇಕು, ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.